ನಮಸ್ತೆ ಎಲ್ರಿಗೂ. ಏನು ಸಾರು ಮಾಡಲಿ ಇವತ್ತು ಸೀರೀಸಲ್ಲಿ 2ನೇ ದಿನ. ಇವತ್ತು ನಾನು ಮಾಡಿರೋಂಥ ಸಾರು ಬಂದ್ಬಿಟ್ಟು ಮಸ್ಸೊಪ್ಪು. ಮಸ್ಸೊಪ್ಪು ಅಷ್ಟೇ 1 ಪಾಟ್ ಸಾಂಬಾರ್ ರೆಸಿಪಿ. ಅಂದರೆ ಒಂದು ಕುಕ್ಕರಲ್ಲಿ ತರಕಾರಿ ಮತ್ತು ಸೊಪ್ಪು, ಬೇಳೆ ಎಲ್ಲ ಹಾಕಿ ಬೇಯಿಸಿದ್ರೆ ಆಯಿತು. ಲಾಸ್ಟಲ್ಲಿ ಒಂದು ಒಗ್ಗರಣೆ. ಸಾರು ಈಸಿಯಾಗಿ ರೆಡಿ ಆಗುತ್ತೆ. ಇದರಲ್ಲೇನು ವಿಶೇಷ ಅಂತ ನೀವು ಕೇಳಿದ್ರೆ, ಇದು ಎಲ್ಲರೂ ಮಾಡೋ ಥರ ಸಾಂಬಾರೇ, ವಿಶೇಷ ಏನಿಲ್ಲ. ಇದು ನಾನು ಸೀರೀಸ್ ಶುರು ಮಾಡಿದ್ದು ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಅಥವಾ ಬಿಗಿನರ್ಸ್ ಯಾರಾದರೂ ಈಗ ತಾನೇ ಅಡುಗೆ ಕಲಿಯೋರಿಗೆ ಹೆಲ್ಪ್ ಆಗಲಿ ಅಂತ ಈ ಸೀರೀಸ್ ನಾನು ಶುರು ಮಾಡಿರೋದು. ತೊಳೆದಿರೋಂಥ ತರಕಾರಿಲಿ ಹೆಚ್ಚ್ತಾ ಇದ್ದೀನಿ, ಮತ್ತು ಸೊಪ್ಪು ಕೂಡ ನಾನು ನೆನೆಸಿಟ್ಕೊಂಡಿದ್ದೀನಿ. ಅದು ಒಂದು ನೆನೆಸಿದಾದ್ಮೇಲೆ ಒಂದು 5-10 ನಿಮಿಷ ಒಂದು 2-3 ಸಲ ಚೆನ್ನಾಗಿ ನೀರಲ್ಲಿ ತೊಳಿಬೇಕಾಗತ್ತೆ ಸೊಪ್ಪನ್ನ. ಮತ್ತು ಇಲ್ಲಿ ಒಂದು ಈರುಳ್ಳಿ ಕೂಡ ಹಚ್ಕೋತಾ ಇದ್ದೀನಿ. ಈ ಟೈಮಲ್ಲಿ ಈಗ ಅರ್ಧ ಕಪ್ಪಷ್ಟು ತೊಗರಿಬೇಳೆ, ಒಂದು 2 ಚಮಚ ಹೆಸರುಬೇಳೆ ಮತ್ತು 1 ಚಮಚ ಕಡಲೆಬೇಳೆ ಇದನ್ನು ಕೂಡ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಹೆಸರುಬೇಳೆ ಹಾಕೋದ್ರಿಂದ ಸಾರು ಸ್ವಲ್ಪ ತುಂಬ ರುಚಿಯಾಗಿರುತ್ತೆ. ಬೇಳೆ ಎಲ್ಲ ಹಾಕಿದ್ದಾದ್ಮೇಲೆ ಹಚ್ಚಿಟ್ಟಿದ್ದ ತರಕಾರಿಗಳು, ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಕುಕ್ಕರಿಗೆ ಸೇರಿಸ್ತಾ ಇದ್ದೀನಿ. ಸೊಪ್ಪನ್ನು ಹೆಚ್ಕೊತಾ ಇದ್ದೀನಿ. ನೀವು ಹಾಗೆ ಕೂಡ ಹಾಕ್ಕೋಬೋದು. ಇನ್ ಕೇಸ್ ನೀವೇನಾದರೂ ಮಿಕ್ಸಿನಲ್ಲಿ ರುಬ್ಕೊಳ್ಳೋ ಥರ ಇದ್ದರೆ. ಇಲ್ಲಿ ನಾನು ಮಿಕ್ಸಿಯಲ್ಲೆಲ್ಲ ರುಬ್ಬೋದಿಲ್ಲ. ಹಾಗಾಗಿ ಅದು ಟೆಕ್ಸ್ಚರ್ ನನಗೆ ಅಷ್ಟು ಇಷ್ಟ ಆಗಲ್ಲ ಸಾರ್ದು. ಹಾಗಾಗಿ ನಾನು ಮಸಿಯೋ ಗುಂಡಲ್ಲಿ ಮಸಿತೀನಿ. ಇನ್ ಕೇಸ್ ನೀವೇನಾದರೂ ಮಿಕ್ಸಿಗೆ ಹಾಕೋಂಗಿದ್ರೆ ನೀವು ಹಾಗೇನೆ ಸೊಪ್ಪನ್ನ ಹಾಕ್ಕೋಬೋದು. ಇಲ್ಲಿ ಸೊಪ್ಪೆಲ್ಲ ಹಾಕಿದ್ದಾದ್ಮೇಲೆ ಒಂದು 8-10 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಮತ್ತು 1 ಚಮಚ ಜೀರಿಗೆ, ಅರ್ಧ ಚಮಚ ಅರಿಶಿನ ಪುಡಿ, 2 ಚಮಚ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಸೊಪ್ಪು ಜಾಸ್ತಿ ಕಾಣಿಸ್ತಿರುತ್ತೆ. ಆಮೇಲೆ ಕಮ್ಮಿ ಆದಾಗ ಉಪ್ಪು ಆಗೋಂಥ ಚಾನ್ಸ್ ಇರುತ್ತೆ, ಜಾಸ್ತಿ ಆಗೋವಂಥ ಚಾನ್ಸು. ಮತ್ತು ಒಂದು ಸ್ವಲ್ಪ ತೆಂಗಿನ ತುರಿ ಮತ್ತು ಒಂದು ಅರ್ಧ ಲೀಟ್ರಷ್ಟು ನೀರು. ಇಷ್ಟು ಕ್ವಾಂಟಿಟಿ ಬಂದ್ಬಿಟ್ಟು ಒಂದು 5-6 ಜನಕ್ಕೆ ಆಗುತ್ತೆ ಸಾಂಬಾರು. ಸೊ ಇದನ್ನು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು 3-4 ವಿಸಿಲ್ನ ಕೂಗಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಬೇಯುತ್ತೆ ಸೊಪ್ಪು, ಬೇಳೆ ಎಲ್ಲ. ಇದು ಮಸಿಯೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಮಿಕ್ಸಿಲಿ ರುಬ್ಬೋದಾದರೆ ಒಂದು 2 ವಿಷಲ್ ಆದರೆ ಸಾಕಾಗತ್ತೆ. ಸೊ ಇಲ್ಲಿ ನೀರೆಲ್ಲ ನಾನು ಆಚೆ ತೆಗಿತಾ ಇದ್ದೀನಿ. ಏನಕ್ಕೆ ಅಂದರೆ ನೀರಿದ್ದರೆ ಚೆನ್ನಾಗಿ ಮಸಿವಾಗ ಅದು ಹಂಗೆ ಸ್ಲಿಪ್ ಆಗ್ತಾ ಇರುತ್ತೆ. ಸೊಪ್ಪು ಅಥವಾ ತರಕಾರಿ ಅಷ್ಟು ಚೆನ್ನಾಗಿ ನುಣ್ಣಗಾಗಲ್ಲ. ಸೊ ಇಲ್ಲಿ ಫುಲ್ಲು ನೀರಿನ ಅಂಶ ಎಲ್ಲ ತೆಗೆದ್ಬಿಟ್ರೆ ಮಸಿವಾಗ ನಮಗೆ ಚೆನ್ನಾಗಿರುತ್ತೆ. ಮಸ್ತಿದ್ದೆಲ್ಲ ಆದಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು, ಸಾಂಬಾರು ರೆಡಿ. ಇದು ಮುದ್ದೆ, ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಯಾರಿಗೆಲ್ಲ ಮಸ್ಸೊಪ್ಪು ಇಷ್ಟ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿ ಮಸ್ತಿದ್ದೆಲ್ಲ ಆದಮೇಲೆ ತೆಗೆದಿಟ್ಟಿದ್ದ ನೀರು ವಾಪಸ್ಸು ಹಾಕ್ತಾಯಿದ್ದೀನಿ. ಹಾಕಿ ಈ ಟೈಮಲ್ಲಿ ಈಗ ನಾವು ಸಾರು ಆಗಲೇ ಹಾಕುವಾಗ ಉಪ್ಪು ಸ್ವಲ್ಪ ಕಡಿಮೆ ಹಾಕಿ ಅಂತ ಹೇಳಿದ್ದೆ. ಈ ಟೈಮಲ್ಲಿ ನೀವು ಉಪ್ಪು ಟೇಸ್ಟ್ ನೋಡಿ ಅಡ್ಜಸ್ಟ್ ಮಾಡ್ಕೋಬೋದು ಉಪ್ಪು ಹಾಕ್ಕೊಂಡು. ನೆಕ್ಸ್ಟ್ ಕಡೆದಾಗ ಒಂದು ಒಗ್ಗರಣೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ರೆ ಒಗ್ಗರಣೆ ಆಯಿತು. ಸಾಸಿವೆ ಸಿಡಿದಿದ್ದಾದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಒಗ್ಗರಣೆ ಕೊಟ್ಟರೆ ಲಾಸ್ಟಲ್ಲಿ ಸಾರು ರೆಡಿ. ಕಮೆಂಟಲ್ಲಿ ತಿಳಿಸಿ ಈ ಥರ ಸಾರು ನೀವು ಮಾಡ್ತೀರಾ ಅಂತ. ಥ್ಯಾಂಕ್ ಯು.